ಹಸಿವೆಂದು ಅನ್ನ ಕೇಳಿದ ವೃದ್ಧ ಭಿಕ್ಷುಕ ದಂಪತಿಗಳ ಮೇಲೆ ಕ್ರೂರ ಹಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಮನುಷ್ಯತ್ವವನ್ನೇ ಮರೆತ ಹೋಟೆಲ್ ಮಾಲೀಕ. ಹಸಿದು ಬಂದವನಿಗೆ ಅನ್ನ ನೀಡುವುದು ಧರ್ಮ. ಇದು ನಮ್ಮ ಸಂಸ್ಕೃತಿ ನಮಗೆ ಕಲಿಸಿಕೊಟ್ಟಿರುವ ಪಾಠ. ಆದರೆ ಇವತ್ತು ಅನ್ನದಾತ ಎನ್ನಿಸಿಕೊಳ್ಳಬೇಕಾದ ಹೋಟೆಲ್ ಮಾಲೀಕನೊಬ್ಬ ಕಲ್ಲು ಹೃದಯದ ರಾಕ್ಷಸನಂತೆ ವರ್ತಿಸಿದ್ದಾನೆ. ನೋಡಲು ಕೊಳಕಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಸಿವೆಂದು ಬಂದ ವೃದ್ಧ ಜೀವಗಳ ಮೇಲೆ ಮೃಗದಂತೆ ಎರಗಿದ್ದಾನೆ. ಹಣ ಕೊಡ್ತೀವಪ್ಪ, ಭಿಕ್ಷೆ ಬಿಡ್ತಿಲ್ಲ, ಊಟ ಕೊಡಿ ಅಂತ ಆ ವೃದ್ಧ ದಂಪತಿಗಳು ಕೈ ಮುಗಿದು ಬೇಡಿಕೊಂಡರೂ ಆ ಕಟುಕನ ಮನಸ್ಸು ಕರಗಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಗೋವರ್ಧನ ಹೋಟೆಲ್ನಲ್ಲಿ ನಡೆದ ಈ ಅಮಾನವೀಯ ಘಟನೆ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ಇವರೇ ನೋಡಿ ಆ ದುರ್ದೈವಿಗಳು. ರಮೇಶ್ ದ್ಯಾಮಣ್ಣ ಮತ್ತು ದ್ಯಾಮವ್ವ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಿಂದ ಆಶ್ರಯವಿಲ್ಲದೆ ಅಲಿಯುತ್ತಾ ಕುಮಟಾ ನಗರಕ್ಕೆ ಬಂದಿದ್ದ ಅಲೆಮಾರಿ ಜೀವಗಳು. ಹಣೆ ಬರಹ ಇವರನ್ನ ಭಿಕ್ಷುಕರನ್ನಾಗಿ ಮಾಡಿರಬಹುದು. ಆದರೆ ಇವರು ನಮ್ಮ ನಿಮ್ಮಂತೆ ರಕ್ತ ಮಾಂಸವಿರುವ ಮನುಷ್ಯರಲ್ವಾ? ಹೊಟ್ಟೆ ಹಸಿವು ಎಲ್ಲರಿಗೂ ಒಂದೇ ಅಲ್ವಾ? ಹಗಲೆಲ್ಲ ಅಲೆದಾಡಿ ಹಸಿವು ತಾಳಲಾರದೆ ಕೈಯಲ್ಲಿದ್ದ ಒಂದಿಷ್ಟು ಕಾಸನ್ನ ಹಿಡಿದು ಕುಮಟಾದ ಗೋವರ್ಧನ ಹೋಟೆಲ್ಗೆ ಊಟ ಕೇಳಲು ಹೋಗಿದ್ದರು ಈ ವೃದ್ಧ ದಂಪತಿಗಳು. ಆದರೆ ಅಲ್ಲಿ ಇದ್ದದ್ದು ಮನುಷ್ಯ ರೂಪದ ಮೃಗಗಳು. ವೃದ್ಧ ಭಿಕ್ಷುಕ ದಂಪತಿಗಳ ಹರಿದ ಬಟ್ಟೆ, ಕೊಳಕಾದ ಮುಖವನ್ನ ನೋಡಿ ಹೋಟೆಲ್ ಮಾಲೀಕ ಗಣೇಶ್ ನಾಯ್ಕ್ ಎಂಬಾತನಿಗೆ ಅಸಹ್ಯ ಹುಟ್ಟಿದೆ. ಊಟ ಕೊಡಲು ನಿರಾಕರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಶುರು ಮಾಡಿದ್ದಾನೆ. ಭಿಕ್ಷೆ ಬೇಡುತ್ತಿಲ್ಲಪ್ಪ, ಹಣ ಕೊಡ್ತೀವಿ, ಹಸಿವಾಗ್ತಿದೆ, ಒಂದು ತುತ್ತು ಅನ್ನ ಕೊಡಿ ಅಂತ ಈ ದಂಪತಿ ಅಂಗಲಾಚಿದ್ದಾರೆ. ಕನಿಷ್ಠ ಪಕ್ಷ ಒಂದು ಕಾಗದದಲ್ಲೋ ಬಾಳೆ ಎಲೆಯಲ್ಲೋ ಅನ್ನ ಹಾಕಿ ಕೊಡ್ಬೋದಿತ್ತು. ಆದರೆ ಆ ಕಲ್ಲು ಹೃದಯದ ಮಾಲೀಕ ಏನ್ ಮಾಡಿದ್ದಾನೆ ಗೊತ್ತಾ? ತಾನು ಒದ್ದು ತನ್ನ ಹೋಟೆಲ್ನ ವಾಚ್ಮ್ಯಾನ್ ಗಣೇಶ್ನನ್ನ ಕರೆಸಿ ಆ ಅಸಹಾಯಕ ವೃದ್ಧ ದಂಪತಿಗಳನ್ನ ಬೂಟುಗಾಲಿನಿಂದ ಕ್ರೂರವಾಗಿ ವಧಿಸಿದ್ದಾನೆ. ಹಸಿವಿನಿಂದ ಕಂಗಾಲಾಗಿದ್ದ ಆ ವೃದ್ಧ ಜೀವಗಳು ನರರೂಪದ ರಾಕ್ಷಸರ ಹೊಡೆತಕ್ಕೆ ತತ್ತರಿಸಿ ರಸ್ತೆಯಲ್ಲಿ ಅಸ್ವಸ್ಥಗೊಂಡು ಬಿದ್ದಿದ್ದಾರೆ. ಸದ್ಯ ಸ್ಥಳೀಯರ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತ ಕುಮಟಾ ಪೊಲೀಸರು ಕಟುಕ ಹೋಟೆಲ್ ಮಾಲೀಕ ಗಣೇಶ್ ನಾಯ್ಕ್ ಹಾಗೂ ಸೆಕ್ಯೂರಿಟಿ ಗಾರ್ಡ್ನನ್ನ ಗೂಂಡಾ ಕಾಯ್ದೆಯಡಿ ಎತ್ತಾಕಿಕೊಂಡು ಹೋಗಿದ್ದಾರೆ. ಇತ್ತ ಅಸ್ವಸ್ಥಗೊಂಡ ವೃದ್ಧ ದಂಪತಿಗಳನ್ನ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.